ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ದಿನೇ ದಿನೇ ಲೋಕಸಭಾ ಚುನಾವಣೆಯ ಕಾವು ಏರ್ತಾನೆ ಇದೆ. ಇದೇ ಮೊದಲ ಬಾರಿಗೆ ಕೊಡಗು ಮೈಸೂರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ರಾಜವಂಶಸ್ಥ ಯುವರಾಜ್ ಆಸ್ತಿ ಎಷ್ಟು ಗೊತ್ತಾ? ಯದುವೀರ್ ಬಳಿ ಎಷ್ಟು ಆಸ್ತಿ ಇದೆ, ಅವರ ಹತ್ರ ಸ್ವಂತ ಕಾರು ಬೈಕು ಇದೆಯೋ ಇಲ್ವೋ, ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೋಟ್ಯಾಧೀಶ್ವರ. ಯದುವೀರ್ ತ್ರಿಷಿಕಾ ದಂಪತಿ, ಪುತ್ರ ಆದ್ಯವೀರ್, ತಾಯಿಗಿಂತಲೂ ಸಿರಿವಂತ. ಯದುವೀರ್ ಹೆಸರಿನಲ್ಲಿ ಸ್ವಂತ ವಾಹನ ಅಥವಾ ಸ್ಥಿರಾಸ್ತಿ ಇಲ್ಲ. ಯದುವೀರ್ ಬಳಿ ಯಾವುದೇ ಕೃಷಿ ಭೂಮಿ, ಸ್ವಂತ ಮನೆ ಹೊಂದಿಲ್ಲ, ವಾಣಿಜ್ಯ ಕಟ್ಟಡಗಳಿಲ್ಲ, ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿಲ್ಲ. ಯದುವೀರ್ ವಿರುದ್ಧ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಯದುವೀರ್ ಒಟ್ಟು 4,99,59,303 ರೂಪಾಯಿಗಳು ಮೌಲ್ಯದ ಚರಾಸ್ತಿ ಹೊಂದಿದ್ದಾರೆ. ಯಾವುದೇ ಸ್ಥಿರಾಸ್ತಿ ಹೊಂದಿಲ್ಲ. ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಮೈಸೂರು ರಾಜವಂಶದ ಉತ್ತರಾಧಿಕಾರಿ ಯದುವೀರ್ ಇಂದು ನಾಮಪತ್ರ ಸಲ್ಲಿಸಿದರು. ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿರುವ ಯದುವೀರ್ ನಾಮಪತ್ರ ಸಲ್ಲಿಕೆ ವೇಳೆ ತಾಯಿ ಪ್ರಮೋದಾದೇವಿ ಒಡೆಯರ್ ಕೂಡ ಜೊತೆಗಿದ್ದರು. ಇವರ ಅಫಿಡವಿಟ್ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ. ನಾಮಪತ್ರಿಕೆ ಸಲ್ಲಿಕೆ ವೇಳೆ ಯದುವೀರ್ ಸಲ್ಲಿಸಿರುವ ಅಫಿಡವಿಟ್ ನ ವಿವರ ಹೀಗಿದೆ. ಯದುವೀರ್ ಕೈಯಲ್ಲಿ ನಗದು 1 ಲಕ್ಷ ರೂಪಾಯಿಗಳಿದ್ದರೆ ಮಡದಿ ತ್ರಿಶಂಕ ಕೈಯಲ್ಲಿ 75 ಲಕ್ಷ ರೂಪಾಯಿಗಳಿವೆ. ವಿವಿಧ ಬ್ಯಾಂಕ್ಗಳ ಉಳಿತಾಯ ಖಾತೆಯಲ್ಲಿ ಯದುವೀರ್ ಹೆಸರಿಗೆ 23,55,000 ನಗದು ಹಣವಿದ್ದರೆ ಪತ್ನಿ ತ್ರಿಶಂಕ ಹೆಸರಿನಲ್ಲಿ 1 ಲಕ್ಷ ಬ್ಯಾಂಕ್ ಡೆಪಾಸಿಟ್ ಇಡಲಾಗಿದೆ. ವಿವಿಧ ಕಂಪನಿ ಹಾಗೂ ಶೇರ್ಗಳ ಮೇಲೆ ಹೂಡಿಕೆ ಮಾಡಿರುವ ವಿವರಗಳು ಹೀಗಿದೆ. ಯದುವೀರ್ ಹೆಸರಿನಲ್ಲಿ 1,33,04,303 ರೂಗಳು ಹೂಡಿಕೆ ಮಾಡಲಾಗಿದ್ದಾರೆ. ಮಗನ ಹೆಸರಿನಲ್ಲಿ 1,49,343 ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗಿದೆ. ಇವರ ಚಿನ್ನ ಬೆಳ್ಳಿ ವಿವರಗಳು ಹೀಗಿವೆ. ಯದುವೀರ್ ಹೆಸರಿನಲ್ಲಿ 3,25,00,000 ರೂಪಾಯಿಗಳ ಮೌಲ್ಯದ 4 ಕೆಜಿ ಚಿನ್ನವಿದೆ. ತ್ರಿಶಂಕ ಹೆಸರಿನಲ್ಲಿ 90 ಲಕ್ಷದ ಮೌಲ್ಯದ ಚಿನ್ನ ಹಾಗೂ 5.5 ಲಕ್ಷದ ಮೌಲ್ಯದ ಚಿನ್ನಗಟ್ಟಿ ಇದೆ. ಪುತ್ರನ ಹೆಸರಿನಲ್ಲಿ 12 ಲಕ್ಷದ ಚಿನ್ನ ಹಾಗೂ 5.5 ಲಕ್ಷದ ಚಿನ್ನಗಟ್ಟಿ ಇದೆ. ಯದುವೀರ್ ಹೆಸರಿನಲ್ಲಿ 14 ಲಕ್ಷ ರೂಪಾಯಿಗಳ ಮೌಲ್ಯದ 20 ಕೆಜಿ ಬೆಳ್ಳಿ ಇದ್ದರೆ ಪತ್ನಿ ಹೆಸರಿನಲ್ಲಿ 7 ಲಕ್ಷ ರೂಪಾಯಿಗಳ ಮೌಲ್ಯದ 10 ಕೆಜಿ ಬೆಳ್ಳಿ ಇದೆ. ಹಾಗೂ ಮಗನ ಹೆಸರಿನಲ್ಲಿ 7 ಲಕ್ಷ ರೂಪಾಯಿಗಳ ಮೌಲ್ಯದ 10 ಕೆಜಿ ಬೆಳ್ಳಿ ಇವೆ. ಒಟ್ಟಾರೆ ಯದುವೀರ್ ಹೆಸರಿನಲ್ಲಿ 3,33,00,000 ರೂಪಾಯಿಗಳಿದ್ದರೆ ಪತ್ನಿ ಹೆಸರಿನಲ್ಲಿ 1 ಕೋಟಿ, ಹಾಗೆಯೇ ಮಗನ ಹೆಸರಿನಲ್ಲಿ 20 ಲಕ್ಷ ರೂಪಾಯಿಗಳ ಮೌಲ್ಯದ ಚಿನ್ನಾಭರಣಗಳಿವೆ. ಇವರ ಒಟ್ಟು ಆಸ್ತಿ ವಿವರ ಹೀಗಿದೆ ನೋಡಿ. ಯದುವೀರ್ ಹೆಸರಿನಲ್ಲಿ 4,99,59,303 ರೂಪಾಯಿಗಳಿವೆ. ಪತ್ನಿ ತ್ರಿಶಂಕ ಹೆಸರಿನಲ್ಲಿ 1,04,25,000 ರೂಪಾಯಿಗಳಿವೆ. ಹಾಗೆಯೇ ಪುತ್ರನ ಹೆಸರಿನಲ್ಲಿ ಕೂಡ 3,63,55,343 ರೂಪಾಯಿಗಳು ಹೊಂದಿದ್ದಾರೆ. ಇದಿಷ್ಟು ಯದುವೀರ್ ನಾಮಪತ್ರ ಸಲ್ಲಿಸುವ ವೇಳೆ ಚುನಾವಣೆ ಆಯೋಗಕ್ಕೆ ಕೊಟ್ಟಿರುವ ಮಾಹಿತಿ. ಇನ್ನ ಹೆಚ್ಚಿನ ಮಾಹಿತಿಗಾಗಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.